ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 8ನೇ ವರ್ಗದ ವಿಜ್ಞಾನ ವಿಷಯದ ಮರುಸಿಂಚನ ಹಾಳೆಗಳ ಬಗ್ಗೆ ನೋಡೋಣ. ಈ ವಿಡಿಯೋದಲ್ಲಿ ನಾವು ಅಧ್ಯಾಯ 7 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆ ಹಾಳೆಗಳ ಮಾಹಿತಿಯನ್ನು ನೋಡೋಣ. ಈ ಸಂತಾನೋತ್ಪತ್ತಿ ಅನ್ನೋದು ಜೀವಿಯ ಲಕ್ಷಣವಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ನಾವು 5ನೇ ತರಗತಿಯಲ್ಲಿ ಕಲ್ತಿದ್ದೀವಿ. ಅಂದರೆ ಜೀವಿಗಳ ಗುಣಲಕ್ಷಣಗಳು ಮತ್ತು ಸಂತಾನೋತ್ಪತ್ತಿ ಅರ್ಥ ಈ ಎರಡೂ ಕಲಿಕಾಂಶಗಳನ್ನು ನಾವು 5ನೇ ತರಗತಿಯಲ್ಲಿ ಕಲ್ತಿದ್ದೀವಿ. ಇನ್ನು ಈ 8ನೇ ತರಗತಿಯಲ್ಲಿ ಯಾವ ಕಲಿಕಾ ಫಲಗಳನ್ನು ನಾವು ಕಲಿಬೇಕು ಅಂದ್ರೆ ಜೀವಿಯ ಗುಣಲಕ್ಷಣಗಳನ್ನು ಗುರುತಿಸುವುದು, ಸಂತಾನೋತ್ಪತ್ತಿಯ ಅರ್ಥ ತಿಳಿದು ಅಂಡಜ ಮತ್ತು ಜರಾಯುಜಗಳನ್ನು ವ್ಯತ್ಯಾಸ ಮಾಡುವುದು. ಇನ್ನು ಮೊದಲೇ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಜೀವಿಗಳ ಗುಣಲಕ್ಷಣಗಳನ್ನು ಗುರುತಿಸುವುದು. ಇದಕ್ಕೆ ಕೆಲವೊಂದು ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಾರ. ಒಂದು ಹೇಳಿಕೆಯನ್ನು ಕೊಟ್ಟು ಆ ಹೇಳಿಕೆ ಯಾವ ಲಕ್ಷಣವನ್ನು ಗುರುತಿಸ್ತದ ಅಥವಾ ಯಾವ ಲಕ್ಷಣವನ್ನು ಅದು ಹೇಳುತ್ತದೆ ಅನ್ನೋದು ಮುಂದೆ ಬರಿಬೇಕು. ಬೀಜವು ಮೊಳೆತು ಮರವಾಗುವುದು ಅನ್ನೋದು ಬೆಳವಣಿಗೆಯ ಲಕ್ಷಣವನ್ನು ಗುರುತಿಸ್ತದೆ. ಕುದುರೆ ಓಡುವುದು ಚಲನೆಯ ಲಕ್ಷಣವನ್ನು ಹೇಳ್ತದೆ. ಮರದ ಎಲೆಗಳು ಉದುರುವುದು ವಿಸರ್ಜನೆಯನ್ನು ಸೂಚಿಸ್ತದೆ. ಈ ರೀತಿ ಈ ಎಲ್ಲ ಹೇಳಿಕೆಗಳನ್ನು ನೋಡಿ ಅದರ ಮುಂದೆ ಬರಿಬೇಕು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಚಟುವಟಿಕೆ ಕೊಟ್ಟಾರ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಾರ. ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಇದು ಸರಿಯಾದ ಹೇಳಿಕೆ ಅಲ್ಲ. ಇದನ್ನು ನೋಡಿ ನೀವು ಯಾವುದು ಲಕ್ಷಣವನ್ನು ಇದು ಹೇಳುತ್ತದೆ ಈ ಚಿತ್ರ ಅಂಥೇಳಿ ಅದರ ಮುಂದೆ ಇಲ್ಲಿ ಬರಿಬೇಕು. ಇಲ್ಲಿ ಹಸುಗಳು ಹುಲ್ಲನ್ನು ಮೇಯ್ಲಿಕ್ಕತ್ತಾವ. ಈ ಹೇಳಿಕೆ ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಂತಂದ್ರೆ ಆಹಾರ ಸೇವನೆ ಉದಾಹರಣೆ ಆಗ್ತದೆ. ಇನ್ನು ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದಾಗ ಇದು ಮುದುರ್ಕೊಡ್ತದೆ. ಹಾಗಂದ್ರೆ ಇದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗ್ತದೆ. ಇನ್ನು ಹಕ್ಕಿಗಳು ಮೊಟ್ಟೆಯನ್ನು ಇಟ್ಟಿಲ್ಲಿ ಅವುಗಳನ್ನು ಮರಿ ಮಾಡ್ತಾವೆ. ಇದು ಯಾವುದನ್ನು ಸೂಚಿಸ್ತಂದ್ರೆ ಸಂತಾನೋತ್ಪತ್ತಿಯ ಲಕ್ಷಣವನ್ನು ಸೂಚಿಸ್ತದೆ. ಇಲ್ಲಿ ವ್ಯಕ್ತಿ ಉಸಿರಾಡಿಸುವುದನ್ನು ನೋಡ್ತಾ ಇದ್ದೀರಿ. ಇದು ಯಾವುದಪ್ಪ ಅಂದ್ರೆ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಐತಿ. ಅಂದ್ರೆ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ಇಲ್ಲಿ, ಅದು ಉಸಿರಾಟಕ್ಕೆ ಸಂಬಂಧಿಸಿದಂತೆ ಐತಿ. ಇನ್ನು ಬೀಜವು ಮೊಳೆತು ಇಲ್ಲಿ ಮರವಾಗ್ಲಿಕ್ಕತ್ತದ ಮುಂದೆ, ಇದು ಬೆಳವಣಿಗೆ ಲಕ್ಷಣವನ್ನು ಸೂಚಿಸ್ತದೆ. ಇನ್ನು ಚಲನೆ ಯಾವ್ಯಾವ ರೀತಿ ಪ್ರಾಣಿಗಳು ಯಾವ ವಿಧದಲ್ಲಿ ಚಲಿಸ್ತಾವತ್ತ ಅನ್ನೋದು ಇಲ್ಲಿ ಚಿತ್ರದಲ್ಲಿ ಕೊಟ್ಟಾರ. ಇದು ಚಲನೆಗೆ ಸಂಬಂಧಿಸಿದ್ದಾಗಿದ್ದೈತಿ. ಇನ್ನು ಇಲ್ಲಿ ಮರವು ತನ್ನ ಎಲ್ಲ ಎಲೆಗಳನ್ನು ಉದುರಿಸ್ಲಿಕ್ಕತ್ತದ. ಇದು ವಿಸರ್ಜನೆಗೆ ಸಂಬಂಧಿಸಿದಂತಾಗ್ಯದ. ಇನ್ನು ಕಲಿಕೆಯ ಅವಲೋಕನಕ್ಕಾಗಿ ಇಲ್ಲೊಂದು ಪ್ರಶ್ನೆ ಕೊಟ್ಟಾರ. ಏನು ಕೊಟ್ಟಾರಂದ್ರೆ ಮೋಟಾರು ಕಾರು ಚಲಿಸಲು ಪೆಟ್ರೋಲ್ ಮತ್ತು ಗಾಳಿಯ ಅಗತ್ಯವಿದೆ. ಅದು ಚಲಿಸುವಾಗ ತ್ಯಾಜ್ಯ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ಪ್ರಾಣಿಗಳ ಯಾವ ಗುಣಲಕ್ಷಣಗಳು ಮೋಟಾರ್ ಕಾರಿನ ಗುಣಲಕ್ಷಣಗಳನ್ನು ಹೋಲುತ್ತದೆ ಅಂತ ಇದೆ. ಹಾಗಂದ್ರೆ ಪ್ರಾಣಿಗಳು ತಮ್ಮ ದೇಹದಿಂದ ತ್ಯಾಜ್ಯಗಳನ್ನು ಹೊರಹಾಕುತ್ತವೆ. ಈ ಗುಣಲಕ್ಷಣ ಕಾರಿಗೆ ಹೊಂದುತ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಕಾರು ಒಂದು ಜೀವಿ ಅಲ್ಲ ಏಕೆ ಅಂದ್ರೆ ಮೋಟಾರ್ ಕಾರು ತ್ಯಾಜ್ಯಗಳನ್ನು ಹೊರ ಹಾಕ್ತಂದ್ರೆ ಅದಕ್ಕೆ ನಾವು ಜೀವಿ ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಯಾಕೆ ಇದು ಕಾರು ಒಂದು ಜೀವಿ ಅಲ್ಲ ಅಂತ ಹೇಳಿ ಕೇಳಬೇಕು. ಏಕೆಂದರೆ ಇದು ಉಸಿರಾಟ, ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ, ಬೆಳವಣಿಗೆಯಂತಹ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಕಾರು ಅನಿಲಗಳನ್ನು ವಿಸರ್ಜನೆ ಮಾಡ್ತಂದ್ರೆ ಅದನ್ನು ನಾವೇನು ಅನ್ಲಿಕ್ಕೆ ಬರಲ್ಲ, ಜೀವಿ ಅಂಥೇಳಿ ಕರ್ಲಿಕ್ಕೆ ಬರಲ್ಲ. ಅದು ಉಳಿದೆಲ್ಲ ಲಕ್ಷಣಗಳನ್ನು ಕೂಡ ತೋರಿಸ್ಬೇಕು. ಸಜೀವಿ ಮತ್ತು ನಿರ್ಜೀವಿಯ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಐತಿ. ಸಜೀವಿಗಳಿಗೆ ಜೀವಿತಾವಧಿ ಐತಿ, ಅಂದ್ರೆ ಹುಟ್ಟು ಮತ್ತು ಸಾವು ಐತಿ. ನಿರ್ಜೀವಿಗಳಿಗೆ ಜೀವಿತಾವಧಿ ಇಲ್ಲ. ಸಜೀವಿಗಳು ಕೋಶಗಳಿಂದ ಆಗಿವೆ, ನಿರ್ಜೀವಿಗಳು ಕೋಶಗಳಿಂದ ಆಗಿಲ್ಲ. ಸಜೀವಿಗಳು ಬೆಳವಣಿಗೆಯನ್ನು ತೋರಿಸ್ತಾವೆ, ನಿರ್ಜೀವಿಗಳು ಬೆಳವಣಿಗೆಯನ್ನು ತೋರಿಸಲ್ಲ. ಸಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸ್ತಾವೆ, ಆದರೆ ನಿರ್ಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆ ನಡೆಸಲ್ಲ. ಸಜೀವಿಗಳಿಗೆ ಉಸಿರಾಟವಿದೆ, ಆದರೆ ನಿರ್ಜೀವಿಗಳು ಉಸಿರಾಟವನ್ನು ಮಾಡಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕಲಿಕಾಫಲ 2 ನೋಡೋಣ. ಸಂತಾನೋತ್ಪತ್ತಿಯ ಅರ್ಥ ತಿಳಿದು ಅಂಡಜ ಮತ್ತು ಜರಾಯುಜಗಳನ್ನು ವ್ಯತ್ಯಾಸಿಸುವರು ಅಂತೈತಿ. ನಾವು ಹಿಂದಿನ ತರಗತಿಯಲ್ಲಿ ಜೀವಿಯ ಗುಣಲಕ್ಷಣವನ್ನು ಗುರುತಿಸಿವಿ. ಹಾಗೂ ಜೀವಿಯು ಮರಿಜೀವಿಗೆ ಜನ್ಮ ನೀಡುವುದು ಜೀವಿಗಳ ಗುಣಲಕ್ಷಣ ಅಂಥೇಳಿ ನಮ್ಗೆ ಗೊತ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಚಿತ್ರಗಳು ಕೊಟ್ಟಾರ. ಬೆಕ್ಕು ತನ್ನಂತೆ ಹೋಲುವ ಬೆಕ್ಕಿನ ಮರಿಗಳಿಗೆ ಜನ್ಮ ಕೊಡ್ತದೆ. ನಾಯಿ ಕೂಡ ನಾಯಿಯ ಮರಿಗಳಿಗೆ ಜನ್ಮ ಕೊಡ್ತದೆ. ಹಸು ಕರುಗಳಿಗೆ ಜನ್ಮ ಕೊಡ್ತದೆ. ಮನುಷ್ಯ ಕೂಡ ತನ್ನಂತೆ ಹೋಲುವ ಮರಿಗಳಿಗೆ ಜನ್ಮ ಕೊಡ್ತಾನೆ. ಹೀಗೆ ಪ್ರತಿಯೊಂದು ಜೀವಿಯು ತನ್ನಂತೆ ಹೋಲುವ ಮರಿ ಜೀವಿಗಳಿಗೆ ಜನ್ಮವನ್ನು ಕೊಡ್ತದೆ. ಇದನ್ನೇ ನಾವೇನಂತ ಕರಿತೀವಿ, ಸಂತಾನೋತ್ಪತ್ತಿ ಅಂಥೇಳಿ ಕರಿತೀವಿ. ಇನ್ನು ಇಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಸರಿ ಅಥವಾ ತಪ್ಪು ಹೇಳಿಕೆಗಳನ್ನು ಕೊಟ್ಟು ಅಕಸ್ಮಾತ್ ತಪ್ಪಾಗಿತ್ತು ಅಂದ್ರೆ ಅದರ ಮುಂದೆ ಸರಿಪಡಿಸಿದ ಹೇಳಿಕೆಯನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ಮೊದಲೇದಿಲ್ಲಿ ನೋಡ್ರಿ, ಸಂತಾನೋತ್ಪತ್ತಿಯಿಂದ ಜೀವಿಗಳ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಹೌದು, ಸರಿಯಾದ ಹೇಳಿಕೆ.
ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರೆ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ಅದು ಕೂಡ ಸರಿ. ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ತಪ್ಪು. ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಕಂಡುಬರುತ್ತದೆ, ಸೂಕ್ಷ್ಮಾಣು ಜೀವಿಗಳಲ್ಲಿ ಕೂಡ ಕಂಡುಬರುತ್ತದೆ. ಒಂದೇ ಜೀವಿಯು ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳು ಆಗುವುದಿಲ್ಲ. ತಪ್ಪು. ಒಂದೇ ಜೀವಿಯ ಸಂತಾನೋತ್ಪತ್ತಿ ಅತಿ ಆಯಿತು ಅಂದ್ರೆ ಪರಿಸರದಲ್ಲಿ ಅಸಮತೋಲನ ಆಗ್ತದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಾಣಿಗಳು ನೇರವಾಗಿ ಮರಿಗಳಿಗೆ ಜನ್ಮ ಕೊಡ್ತಾವೆ. ಇನ್ನು ಕೆಲವು ಪ್ರಾಣಿಗಳು ಮೊಟ್ಟೆ ಇಡುವುದರ ಮೂಲಕ ಸಂತಾನೋತ್ಪತ್ತಿ ನಡೆಸುವುದನ್ನು ನೋಡಿರ್ತೀವಿ. ಹಾಗಾಗಿ ಚಟುವಟಿಕೆ 3ರಲ್ಲಿ ಏನಂತ ಬರಿಬೇಕಂದ್ರೆ ಮೊಟ್ಟೆ ಇಡುವ ಪ್ರಾಣಿಗಳು ಮತ್ತು ನೇರವಾಗಿ ಮರಿಗಳಿಗೆ ಜನ್ಮ ಕೊಡುವಂಥ ಪ್ರಾಣಿಗಳ ಬಗ್ಗೆ ಬರಿಬೇಕು. ಇನ್ನು ಮೊಟ್ಟೆ ಇಡುವ ಪ್ರಾಣಿಗಳು ಯಾವುವು ಅಂದ್ರೆ ಕೋಳಿ, ಆಮೆ, ಎಕಿಡ್ನ, ಶಾರ್ಕ್, ಹಾವು ಇವು ಮೊಟ್ಟೆ ಇಡುವಂಥ ಪ್ರಾಣಿಗಳು. ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳು ಯಾವುವು ಅಂದ್ರೆ ಡಾಲ್ಫಿನ್, ನಾಯಿ, ಬಾವಲಿ, ಮಾನವ ಇವರೆಲ್ಲ ಮರಿಗಳಿಗೆ ನೇರವಾಗಿ ಜನ್ಮವನ್ನು ನೀಡ್ತಾವೆ. ಇನ್ನು ಕೆಲವೊಂದು ಚಿತ್ರಗಳನ್ನು ಕೊಟ್ಟಾರ. ಆ ಚಿತ್ರವನ್ನು ನೋಡಿ ಈ ಯಾವ ಪ್ರಾಣಿ ಅಂಥೇಳಿ ಗುರುತಿಸಿ ಅದು ಮೊಟ್ಟೆ ಇಡ್ತದೋ ಅಥವಾ ಮರಿಗಳಿಗೆ ಜನ್ಮ ಇಡ್ತದೋ ಅನ್ನೋದು ಇಲ್ಲಿ ರೈಟ್ ಮಾರ್ಕ್ಲಿಂದ ಟಿಕ್ ಮಾಡಬೇಕು. ಇದು ಡಾಲ್ಫಿನ್ ಚಿತ್ರ ಐತಿ. ಇದು ಮರಿಗಳಿಗೆ ಜನ್ಮ ಕೊಡ್ತದೆ. ಇಲಿ ಮರಿಗಳಿಗೆ ಜನ್ಮ ಕೊಡ್ತದೆ. ಇದು ಎಕಿಡ್ನ ಅಂಥೇಳಿ ಮುಳ್ಳು ಹಂದಿ. ಇದು ಮೊಟ್ಟೆಯನ್ನು ಇಡುತ್ತದೆ. ಇದು ಸಸ್ತನಿಯಾಗಿದ್ದರೂ ಕೂಡ ಮೊಟ್ಟೆ ಇಡುವಂಥ ಜೀವಿ. ಇನ್ನು ಇದು ಮೀನು ಮೊಟ್ಟೆಯನ್ನು ಇಡುತ್ತದೆ. ಕಾಂಗ್ರೋ ಇದು ಮರಿಗಳಿಗೆ ಜನ್ಮವನ್ನು ಕೊಡ್ತದೆ. ಹಾವು ಮೊಟ್ಟೆಯನ್ನು ಇಡ್ತದೆ. ಇನ್ನು ಕಲಿಕೆಯ ಅವಲೋಕನಕ್ಕಾಗಿ ಕೆಲವೊಂದು ಇಲ್ಲಿ ಪ್ರಶ್ನೆಗಳು ಕೊಟ್ಟಾರ. ಜೀವಿಗಳಿಗೆ ಸಂತಾನೋತ್ಪತ್ತಿ ಅವಶ್ಯಕ ಏಕೆ ಅಂಥೇಳಿ. ಪ್ರತಿಯೊಂದು ಜೀವಿಗಳು ತಮ್ಮ ಪೀಳಿಗೆಯನ್ನು ಮುಂದುವರಿಸುವ ಸಲುವಾಗಿ ಸಂತಾನೋತ್ಪತ್ತಿ ಅವಶ್ಯಕವಾಗಿದೆ. ಇದರಿಂದಾಗಿ ಮೊದಲಿನ ಹಳೆಯ ಪೀಳಿಗೆ ಹೊಸ ಪೀಳಿಗೆಯಿಂದ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಪ್ರತಿಯೊಂದು ಜೀವಿಯ ಒಂದು ಇಚ್ಛೆ ಏನಿರ್ತದಪ್ಪ ಅಂದ್ರೆ ತನ್ನಂತೆ ಹೋಲುವ ಮರಿಗಳಿಗೆ ಜನ್ಮ ಕೊಟ್ಟು ತನ್ನ ಪೀಳಿಗೆಯನ್ನು ಮುಂದುವರಿಸುವುದು ಅದರದ್ದು ಇಚ್ಛೆ ಆಗಿರ್ತದೆ. ಹಾಗಾಗಿ ಜೀವಿಗಳಿಗೆ ಸಂತಾನೋತ್ಪತ್ತಿ ಅವಶ್ಯಕವಾಗೈತಿ. ಇನ್ನಿವೆರಡೂ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳದಾವು. ಮೊಟ್ಟೆ ಇಡುವುದರ ಮೂಲಕ ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳಿಗೆ ಏನೆಂದು ಕರೆಯುವರು ಅಂಥೇಳಿ. ಅಂಡಜ ಅಂತ ಕರೀತಾರೆ. ಅಂಡ ಅಂದ್ರೆ ಮೊಟ್ಟೆ, ಜ ಅಂದ್ರೆ ಹುಟ್ಟುವುದು. ಅಂಡಜ ಅಂದ್ರೆ ಮೊಟ್ಟೆ ಇಟ್ಟು ಪ್ರಾಣಿಗಳಿಗೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುವಂಥ ಪ್ರಾಣಿಗಳಿಗೆ ಅಂಡಜ ಅಂಥೇಳಿ ಕರಿತೀವಿ. ಈ ಕೋಳಿ ಯಾವ ರೀತಿ ಹುಟ್ಟುತ್ತಂದ್ರೆ ಮೊಟ್ಟೆ ಇಟ್ಟು ಅದು ಮರಿಗಳಿಗೆ ಜನ್ಮ ಯಾವ ರೀತಿ ಕೊಡ್ತಂದ್ರೆ ಮೊಟ್ಟೆ ಇಟ್ಟು ಅದೇ ಮೊಟ್ಟೆಯನ್ನು ಉಷ್ಣ ನೀಡಿ ಅದು ಮುಂದೆ ಜೀವಿಯನ್ನಾಗಿ ಮಾಡ್ತದೆ. ಹಾಗಾಗಿ ಇದು ಅಂಡಜ ಜೀವಿಗೆ ಉದಾಹರಣೆ. ಇನ್ನು ಮರಿಗಳಿಗೆ ಜನ್ಮ ಕೊಡುವ ಪ್ರಾಣಿಗಳನ್ನು ಏನೆಂದು ಕರೆಯುವರು ಅಂಥೇಳಿ. ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳಿಗೆ ಜರಾಯುಜ ಪ್ರಾಣಿಗಳು ಅಂಥೇಳಿ ಕರೀತಾರೆ. ಈ ಜರಾಯು ಅಂದ್ರೆ ಸಂಸ್ಕೃತ ಶಬ್ದ. ಇದು ಜರಾಯು ಅಂದ್ರೆ ಭ್ರೂಣ ಅಂತ ಅರ್ಥ. ಹಾಗಾಗಿ ಇವು ಪ್ರಾಣಿಗಳು ತಾಯಿಯ ಗರ್ಭದಲ್ಲಿದ್ದಾಗ ಭ್ರೂಣದ ರೂಪದಲ್ಲಿ ಇರ್ತಾವೆ. ಅದಕ್ಕಾಗಿ ಜರಾಯುಜ, ಜ ಅಂದರೆ ಹುಟ್ಟು ಅಂತ ಅರ್ಥ, ಜರಾಯುಜ ಅಂದ್ರೆ ಭ್ರೂಣದ ರೂಪದಲ್ಲಿ ಹುಟ್ಟುವಂಥ ಅರ್ಥ. ಹಾಗಾಗಿ ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳಿಗೆ ನಾವು ಜರಾಯುಜ ಅಂಥೇಳಿ ಕರಿತೀವಿ. ಇಷ್ಟು ಚಟುವಟಿಕೆ ಹಾಳೆಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತಿಳಿದುಕೊಳ್ಳಿ. ಧನ್ಯವಾದಗಳು.